ನಮಸ್ತೆ ರೈತ ಮಿತ್ರರೇ, ಈ ಒಂದು ವಿಡಿಯೋ ನಾನು ಅಡಿಕೆ ಬಗ್ಗೆ ಗೊಬ್ಬರ ಹೇಗೆ ಪೂರೈಕೆ ಮಾಡಬೇಕಂತ ಹೇಳ್ತಾ ಇದ್ದೀನಿ. ಸಾಧಾರಣವಾಗಿ ರೈತ ಮಿತ್ರರು ಮಣ್ಣು ಹೊಡಿಸ್ತಾರೆ, ಕುರಿ ಗೊಬ್ಬರ, ಕೋಳಿ ಗೊಬ್ಬರ ಅಥವಾ ದನದ ಗೊಬ್ಬರ ಕೊಡ್ತಾರೆ. ಇದು ಸಾಧಾರಣವಾಗಿ ನಮಗೆ ಮಣ್ಣಿನ ಅವಶ್ಯಕತೆ ಜಾಸ್ತಿ ಇರಲ್ಲ, ಮಣ್ಣು ಹೊಡಿಸೋದ್ರಿಂದ ಜಾಸ್ತಿ ಅಡ್ವಾಂಟೇಜ್ ಆಗಲ್ಲ. ಬಟ್ ನಾವು ಸಮಗ್ರ ಪೋಷಕಾಂಶ ಕೊಡೋದು ತುಂಬ ಮುಖ್ಯ. ಅದು ದ್ವಿತೀಯ ಪೋಷಕಾಂಶ ಆಗಿರ್ಬೋದು, ಪ್ರಾಥಮಿಕ ಪೋಷಕಾಂಶ ಆಗಿರ್ಬೋದು, ಮತ್ತು ಮೈಕ್ರೋ ಮತ್ತು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್, ಇದೆಲ್ಲ ಕಂಟೆಂಟ್ ಸುಮಾರು ಒಂದು ಗಿಡಕ್ಕೆ 550 ಗ್ರಾಮ್ ಕೊಡೋದು ಒಂದು ವರ್ಷಕ್ಕೆ ಸಾಕಷ್ಟು ಆಗುತ್ತೆ. ಸುಮಾರು ನಾವು ಇವಾಗ ಒಂದು ಫೇಸಲ್ಲಿ ಸ್ವಲ್ಪ ಒಳ್ಳೆ ಉತ್ತಮವಾಗಿ ಬೆಳೆ ಮಾಡಬೇಕಂತಂದರೆ ನಾವು 2 ಫೇಸಲ್ಲಿ ಕೊಡಬೇಕಾಗುತ್ತೆ. ಜೂನಲ್ಲಿ ನಾವು ಇವಾಗ ಏನು ಬಯಲುಸೀಮೆ ಪ್ರದೇಶ ಇದೆ ಅಲ್ಲಿ ಜೂನಲ್ಲಿ ನಾವು ಗೊಬ್ಬರ ಪೂರೈಕೆ ಮಾಡೋದು ತುಂಬ ಸೂಕ್ತವಾದ ಸಮಯ ಅದಕ್ಕೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ಅದೇ ರೀತಿ ನಾವು ಜನವರಿ, ಫೆಬ್ರವರಿ ಅಥವಾ ನಾವು ಡಿಸೆಂಬರ್, ಜನವರಿ ಈ ಟೈಮಲ್ಲೂ ನಾವು ಗೊಬ್ಬರವನ್ನು ಪೂರೈಕೆ ಮಾಡ್ಬೋದು. ನವಂಬರಿಂದ ಅಪ್ ಟು ಜನವರಿವರೆಗೂ ನಾವು 2 ಪೋರ್ಷನಲ್ಲಿ ನಾವು ಗೊಬ್ಬರವನ್ನು ಡಿವೈಡ್ ಮಾಡ್ಕೊಂಡು ಮಾಡೋದು ತುಂಬ ಒಳ್ಳೆಯ ಒಂದು ಪ್ರಾಕ್ಟೀಸೇ. ಅದ್ರ ಮಧ್ಯೆ ನಾವು ಸ್ವಲ್ಪ ಮಳೆ ಕಡಿಮೆ ಆದಮೇಲೆ ನಾವು ಜೀವಾಮೃತ ಕೊಡೋದು ಕೂಡ ಒಂದು ಒಳ್ಳೆ ಪ್ರಾಕ್ಟೀಸ್ ಆಗಿರ್ತದೆ. ಮತ್ತು ನಾವು ಸಮ್ಮರಲ್ಲಿ ನಾವು ಫೆಬ್ರವರಿ, ಮಾರ್ಚ್ ಟೈಮಲ್ಲಿ ಒಂದು ಮೇಲ್ಗಡೆ ಅಡಿಕೆ ಗಿಡಕ್ಕೆ ಸ್ಪ್ರೇ ತೊಗೊಳೋದು ಒಂದು ಒಳ್ಳೆ ಸ್ಟೆಪ್. ಒಂದು 4 ಪ್ರೋಸೆಸ್ಸಲ್ಲಿ ನಾವು ಒಂದು ಸಿಸ್ಟಮಾಗಿ ಮಾಡಿದರೆ ನಾವು ಒಂದು ಒಳ್ಳೆ ಬೆಳೆ ನೋಡ್ಬೋದು. ಮತ್ತು ಗಿಡದ ಆರೋಗ್ಯ, ಮಣ್ಣಿನ ಆರೋಗ್ಯ ಮತ್ತು ನಮ್ಮ ಫಸಲು ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಆಗುತ್ತೆ. ನಾವೇನಿದು ಕುರಿ ಗೊಬ್ಬರ ಮತ್ತು ದನದ ಗೊಬ್ಬರ ಕೊಡಬೇಕಂತ ನಮ್ಮ ಮನಸ್ಸಲ್ಲಿ ಏನಿರುತ್ತೆ ಅದು ನಾವು 2 ವರ್ಷಕ್ಕೆ ಮತ್ತು ಅಥವಾ 3 ವರ್ಷಕ್ಕೆ ನಮ್ಗೆ ಅನುಕೂಲ ಇದ್ದಂಗೆ ಮಾಡಿದರೆ ಒಳ್ಳೆಯದು. 2 ವರ್ಷಕ್ಕೆ ಮಾಡಿದರೆ ತುಂಬ ಚೆನ್ನಾಗಿ, 3 ವರ್ಷಕ್ಕೆ ಮಾಡಿದ್ರು ಅಂದರೆ ಸ್ವಲ್ಪ ಲೇಟಾಗಿ ಡಿಲೇ ಆಗುತ್ತೆ. ಯಾಕಂತಂದರೆ ಮೈಕ್ರೋಬ್ಸಿಗೆ ಫುಡ್ ಇಲ್ಲ ಅಂತಂತಂದರೆ ಅಲ್ಲಿ ಮತ್ತೆ ಕೆಲಸ ಆಗೋಲ್ಲ. ಹಂಗಾಗಿ ಒಂದು ಏನಪ್ಪ ಅಂದರೆ ಮಾಡ್ರೇಟಾಗಿ, ತುಂಬ ಎಕ್ಸ್ಟ್ರೀಮ್ ಆಗು ಮಾಡೋದು ಬೇಡ, ತುಂಬ ಲೀನ್ ಅಂದರೆ ತುಂಬ ಕಡಿಮೆನೂ ಮಾಡೋದು ಬೇಡ, ಒಂದು ಮಧ್ಯಮ ರೂಪದಲ್ಲಿ ಒಂದು ಮೇಂಟೈನ್ ಮಾಡೋದಂದರೆ ಆರಾಮಾಗಿ ನಾವು ಒಂದು ಒಳ್ಳೆ ಬೆಳೆ ನೋಡ್ಬೋದು. ಈ ತೋಟದಲ್ಲಿ ಕೂಡ ಸಾಕಷ್ಟು ಪ್ರಾಬ್ಲಮ್ ಇದೆ. ಅದು ನಾವು ಕರೆಕ್ಟಾಗಿ ಪೋಷಕಾಂಶ ಪೂರೈಕೆ ಆಗದೇ ಅದು ಗಿಡ ವೀಕ್ ಆಗಿರ್ಬೋದು ಮತ್ತು ಗರಿ ಕೆಂಪಗಾಗಿರ್ಬೋದು. ಅದೆಲ್ಲ ಈ ರೋಗಗಳನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಸಿಂಪಲ್ಲಾಗಿ ಸ್ಟೆಪ್ಸ್ ಫಾಲೋ ಮಾಡಿದರೆ ತುಂಬ ಈಸಿಯಾಗಿ ನಾವು ಅಡಿಕೆ ಬೆಳೆಯನ್ನು ಒಳ್ಳೆ ಒಂದು ವಾಣಿಜ್ಯ ಬೆಳೆ ಉತ್ತಮವಾಗಿ ನಾವು ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಾಕಷ್ಟು ಜನಕ್ಕೆ ಶೇರ್ ಮಾಡಿರಿ. ಸಾಕಷ್ಟು ರೈತರಿಗೆ ಅನುಕೂಲ ಆಗಿ. ಧನ್ಯವಾದ.